16 ಜನ ಮಕ್ಕಳು ಮೂಡುಬಿದಿರೆಯಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಯಿತು. ಎಷ್ಟು ಜನ ಮಕ್ಕಳು ಭಾಗವಹಿಸಿದ್ರು, ಅಷ್ಟು ಮಕ್ಕಳು ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಎಲ್ಲರೂ ಪ್ರೈಸಸನ್ನು ತಗೊಬಂದರು. ಅದೊಂದು ತುಂಬ ಖುಷಿ ಇದೆ ನನಗೆ. ಪಾಂಡಿಚೇರಿಯಲ್ಲಿ ಈಗ ಕಳೆದ ಜನವರಿ 25ನೇ ತಾರೀಕು ಒಟ್ಟು 17 ಮಕ್ಕಳು ಭಾಗವಹಿಸಿದ್ರು. ಈ 17 ಮಕ್ಕಳಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟಾಗಿ ಪ್ರೈಸಸನ್ನು ತಗೊಂಡಿದ್ದಾರೆ. ಮಕ್ಕಳ ಒಂದು ಐಕ್ಯೂನ ಈ ಹಬ್ಬ ಕ್ಲಾಸ್ ಜಾಸ್ತಿ ಮಾಡ್ತದೆ. ಮ್ಯಾಥಮೆಟಿಕ್ಸ್ನ ಆ ಹಬ್ಬ ಕ್ಲಾಸ್ ಕಲ್ತರು ತಲೆಯಲ್ಲೇ ಇಲ್ಲ ಕೈಯಲ್ಲಿ ಇಟ್ಕೊಂಡು ಗುಣಾಕಾರ ಭಾಗಾಕಾರ ಆಗ್ತಾರೆ. ಬರೀ ಸ್ಕೂಲ್ ಸಾಕಾಗಲ್ಲ ಕಣ್ರಿ. ನಮ್ಮ ಮಕ್ಕಳು ಸ್ಪೀಡ್ ಆಗಿ ಲೆಕ್ಕ ಮಾಡಬೇಕು ಅಂದ್ರೆ ಆ ಕ್ಲಾಸ್ಗೆ ಸೇರಿಸ್ಬೇಕು ಅಂತ ಮಾತನಾಡೋದನ್ನ ಎಲ್ಲಾದ್ರೂ ಒಂದ್ ಕಡೆ ಕೇಳಿಸ್ಕೊಂಡೇ ಇರ್ತೀರ. ಹೌದು, ಅಬಕಾಸ್ ಕ್ಲಾಸ್ಗೆ ಹೋದ ಮಕ್ಕಳು ಅಷ್ಟು ಸುಲಭವಾಗಿ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗ್ಸೋದು ಮಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ಅನ್ನೋದು ಒನ್ ವರ್ಡ್ ಆನ್ಸರ್. ಇಲ್ಲಿ ಕಾಣಿಸ್ತಾ ಇರೋ ಚಿಕ್ಕಮಗಳೂರಿನ ಈ ಪುಟಾಣಿಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬೇಟೆ ಆಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಚಿಕ್ಕಮಗಳೂರಿನ ರಾಮನಹಳ್ಳಿಯಲ್ಲಿರುವ ಐಡಿಯಲ್ ಪ್ಲೇ ಅಬಕಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಭಾಗವಾಗಿರುವ IPA ಎಕ್ಸೆಲ್ IQ ಅಬಕಾಸ್ ಸಂಸ್ಥೆಯು ಕಳೆದ 1 ವರ್ಷದಿಂದ ಮಕ್ಕಳ ಬುದ್ಧಿಗೆ ಕೆಲಸ ಕೊಡೋದನ್ನ ಮಾಡ್ತಾ ಇದೆ. ಕ್ಲಾಸ್ ರೂಮ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ ಈ ಮಕ್ಕಳು ಇದೀಗ ಕೇವಲ ಬುದ್ಧಿವಂತರಾಗಿರೋದು ಮಾತ್ರ ಅಲ್ಲ, ರಾಜ್ಯ ಮಟ್ಟ ದಾಟಿ ರಾಷ್ಟ್ರ ಮಟ್ಟದಲ್ಲೂ ಪ್ರಶಸ್ತಿಗಳನ್ನ ಬಾಚಿಕೊಳ್ಳುವ ಸಾಹಸ ಮಾಡ್ತಿದ್ದಾರೆ. ಈ ಖುಷಿಯಿಂದ ಸಂಸ್ಥೆ 1 ವರ್ಷದ ವಾರ್ಷಿಕೋತ್ಸವದ ಜೊತೆಗೆ ಪ್ರಶಸ್ತಿ ವಿಜೇತರನ್ನ ಗೌರವಿಸುವ ಸುಂದರ ಕಾರ್ಯಕ್ರಮವನ್ನ ಮಾಡಿ ಪುಟಾಣಿಗಳ ಸಾಧನೆಯನ್ನ ಪ್ರಶಂಸಿಸಿತು. ಐಡಿಯಲ್ ಪ್ಲೇ ಅಬಕಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ತಮಿಳುನಾಡಿನ ಪುದುಚೇರಿಯಲ್ಲಿ ನಡೆದ 21ನೇ ರಾಷ್ಟ್ರಮಟ್ಟದ ಅಬಕಾಸ್ ವೇದಿಕೆ ಮತ್ತು ಮ್ಯಾಥ್ಸ್ ಸ್ಪರ್ಧೆಯಲ್ಲಿ ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯ IPA ಎಕ್ಸೆಲ್ IQ ಅಬಕಾಸ್ನ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ ಅಂತ ಪ್ರಾಂಶುಪಾಲರಾದ ಶಿಲ್ಪಾ HM ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 21ನೇ ರಾಷ್ಟ್ರಮಟ್ಟದ ಅಬಕಾಸ್ ಮತ್ತು ವೇದಿಕ್ ಮ್ಯಾಥ್ಸ್ ಸ್ಪರ್ಧೆಯಲ್ಲಿ ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯ IPA ಎಕ್ಸೆಲ್ IQ ಅಬಕಾಸ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಂಡಿಚೇರಿಯ ಮುಖ್ಯಮಂತ್ರಿಗಳಾದ ರಂಗಸ್ವಾಮಿ ಉಪಸ್ಥಿತರಿದ್ದರು ಹಾಗೂ IPA ಮುಖ್ಯಸ್ಥೆ ಶಾರದಾ ಶ್ರೀರಾಮ್ ಅವರು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರು. ಸ್ಪರ್ಧೆಯಲ್ಲಿ ಆಪ್ತಿ ಅವ್ಯುಕ್ತ್ ವಿನ್ನರ್ HC ಸಂಯೋಗ್ 2ನೇ ಸ್ಥಾನ, ಖುಷಿ ಕೆ, ಅರಮನ್ ಸನ್ವಿತ್ Y 3ನೇ ಸ್ಥಾನ, CV ಅಭಯ್ ಕುಮಾರ್ 4ನೇ ಸ್ಥಾನ, ಶಿವಾಲಿ ಆರ್ ಮೋನಿಶಾ 5ನೇ ಸ್ಥಾನ, ಫರ್ಮಾನ್ ಹರ್ಷಿಕ್ HC, ಅನೈಷಾ ಬಿ ಶೆಟ್ಟಿ, LT ಸಾನ್ವಿ ಫಸ್ಟ್ ರನ್ನರ್ ಅಪ್, ಶ್ರೇಯಸ್ ಕೆ, ಯೋಹನ್ ಡಿ, ವೈಭವಿ ಎಲ್ ಹಾಗೇನೆ ಎಲಿಶಾ, ನಿಶ್ವಾನಿ CJ, ಅಲಿಶಾ ಹುಸೇನ್ ಸೆಕೆಂಡ್ ರನ್ನರ್ ಅಪ್ ಪಡೆದಿದ್ದಾರೆ ಎಂದರು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋ ಹಾಗೆ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಸಾಧನೆ ನಿಜಕ್ಕೂ ಅಭಿನಂದನಾರ್ಹ ಅಂತ ಪುಟಾಣಿಗಳ ಬುದ್ಧಿ ಕ್ಷಮತೆಯನ್ನ ಶಾಸಕ HD ತಮ್ಮಯ್ಯ ಮುಕ್ತ ಕಂಠದಿಂದ ಹೊಗಳಿದ್ರು. ಮಕ್ಕಳ ಕಾರ್ಯಕ್ರಮ ಅಂತ ನಾನೆಲ್ಲ ಕೆಲಸಗಳನ್ನ ಬಿಟ್ಟು ಬಂದೆ ಅಂತ ಮಕ್ಕಳ ಮೇಲಿನ ಪ್ರೀತಿಯನ್ನ HD ತಮ್ಮಯ್ಯ ಹೊರಹಾಕಿದ್ರು. ತಮ್ಮೂರಿನ ಶಾಸಕರ ಜೊತೆ ಪ್ರಶಸ್ತಿ ವಿತರಿಸಿ ಮಕ್ಕಳು ಕೊಟ್ಟಾದ್ರು. ನನಗೆ ಇಲ್ಲಿ ಬರೋವರೆಗೂ ಅವತ್ತು ನೀವು ಬಂದು ಹೇಳೋಗಿದ್ರಿ, ನನಗೆ ಒತ್ತಡದಲ್ಲಿ ನಾನು ಸೆಷನ್ ಮುಗಿಸ್ಕೊಂಡು ಬಂದಿದ್ದೆ.
ಏನು ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ. ಒಟ್ಟು ಮಕ್ಕಳದೇನೋ ಒಂದು ಕಾರ್ಯಕ್ರಮ ಅಂತ ಬಂದೆ, ಅದಕ್ಕೆ ಕೇಳಿದೆ. ಹಬ್ಬ ಕ್ಲಾಸ್ ಅಂತ ಹೇಳಿದ್ದಕ್ಕೆ ನನಗೆ ಈಗ ಬಂದಾಗ ಬಹುಶಃ ಪಾಂಡಿಚೇರಿನಲ್ಲಿ ತುಂಬ ಜನ ಹಬ್ಬ ಕ್ಲಾಸ್ಗೆ 10,000 ಜನಕ್ಕೂ ಮೇಲ್ಪಟ್ಟು ಮಕ್ಕಳುಗಳಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಈ ಶಾಲೆಯಿಂದ 17 ಜನ ಮಕ್ಕಳು ಭಾಗವಹಿಸಿ ಆ 17 ಜನ ಮಕ್ಕಳು ಪ್ರೈಸ್ ತಂದಿದ್ದಾರೆ. ಅವರೆಲ್ಲರಿಗೂ ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ಆರ್ಥಿಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಮ್ಮ ಮಕ್ಕಳ ಸಾಧನೆಯನ್ನ ಕಂಡು ಪೋಷಕರು ಹಿರಿ ಹೆಕ್ಕಿದ್ರು, ಸಂಭ್ರಮಿಸಿದ್ರು. ಕೇವಲ ಪೋಷಕರು ಮಾತ್ರ ಅಲ್ಲ, ಈ ಪುಟಾಣಿಗಳನ್ನ ಕೆಲವು ತಿಂಗಳಲ್ಲಿ ಅಬಕಾಸ್ ಕ್ಲಾಸ್ಗೆ ಬರಮಾಡಿಕೊಂಡು ಅವರನ್ನ ಚತುರರನ್ನಾಗಿ ಮಾಡಿದ ಶಿಕ್ಷಕಿ ಅಂತೂ ಮಕ್ಕಳ ಸಾಧನೆ ಕಂಡು ಸಂತೃಪ್ತರಾಗಿದ್ರು. ಹೇಳಿಕೊಟ್ಟಿದ್ದನ್ನ ಚಾಚು ತಪ್ಪದೆ ಗ್ರಹಿಸಿ ಬರೀ ಕಳೆಯೋದಲ್ಲದೆ ಸಾಧಿಸಿದ್ದನ್ನ ಕಂಡು ಶಿಕ್ಷಕಿ ಹೆಮ್ಮೆ ಪಟ್ರು. ನಾನು ಬಂದ್ಬಿಟ್ಟು IPA Excel IQ ಅಬಕಾಸ್ ರಾಮನಹಳ್ಳಿಯಲ್ಲಿ ನಾನು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡು ಒಂದು ಕ್ಲಾಸನ್ನು ನಡೆಸ್ತಾ ಇದ್ದೀನಿ. ಈ ತಿಂಗಳು 17ನೇ ತಾರೀಕು 1/2026ಕ್ಕೆ ನನ್ನ ಸಂಸ್ಥೆ ಸ್ಥಾಪನೆಯಾಗಿ 1 ವರ್ಷ ಆಯಿತು. ಮತ್ತು ಈಗ ಪ್ರೆಸೆಂಟ್ ನಮ್ಮ ಹತ್ರ 50 ಮಕ್ಕಳು ಈಗ ನನ್ನ ಹತ್ರ ಕಲಿಕೆಯಲ್ಲಿದ್ದಾರೆ. ಅಕ್ಟೋಬರಲ್ಲಿ ನಾವು ಒಟ್ಟು 16 ಜನ ಮಕ್ಕಳು ಮೂಡುಬಿದಿರೆಯಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಯಿತು. ಸೊ ಅಲ್ಲಿ ನಮ್ಮ ಅಷ್ಟು ಮಕ್ಕಳು ಎಷ್ಟು ಜನ ಮಕ್ಕಳು ಭಾಗವಹಿಸಿದ್ರು ಅಷ್ಟು ಮಕ್ಕಳು ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಎಲ್ಲರೂ ಪ್ರೈಸಸನ್ನು ತಗೊಬಂದರು. ಅದೊಂದು ತುಂಬ ಖುಷಿ ಇದೆ, ನನಗೆ ತುಂಬ ಪ್ರೌಡ್ ಫೀಲ್ ಇದೆ. ಪಾಂಡಿಚೇರಿಯಲ್ಲಿ ಈಗ ಕಳೆದ ಜನವರಿ 25ನೇ ತಾರೀಕು ಒಟ್ಟು 17 ಮಕ್ಕಳು ಭಾಗವಹಿಸಿದ್ರು. ಈ 17 ಮಕ್ಕಳಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟಾಗಿ ಪ್ರೈಸಸನ್ನು ತಗೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಆಪ್ತಿ ಅವ್ಯುಕ್ತ ಅಂತ ಹೇಳ್ಬಿಟ್ಟು ಅವರು ಇನ್ನೂ ಅದು 2nd ಸ್ಟ್ಯಾಂಡರ್ಡ್ ಮಗು, ಅದು ಫಸ್ಟ್ ವಿನ್ನರ್ ಅಪ್ ತಗೊಂಡಿದೆ. ಅದೊಂದು ನನಗೆ ತುಂಬ ಖುಷಿ ಇದೆ. ಎಲ್ಲ ಮಕ್ಕಳನ್ನು ಬಹುಮಾನ ಗಳಿಸ್ಕೊಂಡಿದ್ದಾರೆ. ಎಲ್ರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಆಶಾ ಕಿರಣ ಸಂಸ್ಥೆಯ ಅಧ್ಯಕ್ಷರು, ಸಮಾಜ ಸೇವಕರಾದ ಶ್ರೀ JP ಕೃಷ್ಣೇಗೌಡರು, ನಗರಸಭೆಯ ಕೌನ್ಸಿಲರ್ ಆದ ಲಕ್ಷ್ಮಣ್, ಮಂಜುನಾಥ್ ರಾಜ್ ಅರಸ್, ನಿವೃತ್ತ ಪೊಲೀಸ್ ಅಧಿಕಾರಿ ಬೊಮ್ಮೇಗೌಡರು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಪ್ರಶಸ್ತಿ ಸ್ವೀಕರಿಸಿದ ಮಕ್ಕಳ ಖುಷಿಗಂತೂ ಪಾರವೇ ಇರಲಿಲ್ಲ. ಒಟ್ನಲ್ಲಿ ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಕಾಫಿ ನಾಡಿನ ಈ ಪುಟಾಣಿಗಳು ಸಾಕ್ಷಿಯಾಗಿದ್ರು. ಪುಟಾಣಿಗಳ ಪ್ರತಿಭೆಗೆ ಮತ್ತಷ್ಟು ಅವಕಾಶ ಸಿಗಲಿ ಅನ್ನೋದು ಎಲ್ಲರ ಆಶಯ. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.